ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. 14 ಸೈಟ್ ಈಗ ಸಂಕಷ್ಟವನ್ನ ಮುಖ್ಯಮಂತ್ರಿಗಳಿಗೆ ತಂದಿಟ್ಟಿದೆ. ಸಂಕಟದಲ್ಲಿ ಇದ್ದಾರಾದ್ರೂ ಕೂಡ ಅದನ್ನ ಮೇಲ್ನೋಟಕ್ಕೆ ಮುಖ್ಯಮಂತ್ರಿಗಳು ತೋರಿಸ್ತಾ ಇಲ್ಲ. ರಾಜ್ಯಪಾಲರ ಕ್ರಮದಲ್ಲಿ ಯಾವುದೇ ರೀತಿಯಾದಂತಹ ಲೋಪಗಳು ಕಂಡು ಬಂದಿಲ್ಲ ಅಂತ ಹೈಕೋರ್ಟ್ ಹೇಳಿದೆ. ಈ ಮೂಲಕವಾಗಿ ಪ್ರಾಥಮಿಕ ಹಂತದ ತನಿಖೆಯನ್ನ ನಡೆಸಲಿಕ್ಕೆ ಅಸ್ತು ಅಂತ ಹೈಕೋರ್ಟ್ ಹೇಳಿರೋದ್ರಿಂದ 17A ಅಡಿಯಲ್ಲಿ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಉಳಿದಂತೆ 218 ಏನಿದೆ ಅದರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿಲ್ಲ. ಜೊತೆಗೆ ಅದನ್ನ ರಿಜೆಕ್ಟ್ ಮಾಡಿದೆ ಆದೇಶವನ್ನ ಅಂತ ಕೂಡ ಸಿಎಂ ಹೇಳೋ ಮೂಲಕ ಮುಂದಿನ ಕಾನೂನು ಹೋರಾಟ ಏನು ಇತ್ಯಾದಿ ಎಲ್ಲದರ ಬಗ್ಗೆ ನಾನು ಈಗ ಸಂಪೂರ್ಣವಾಗಿ ಈ ವರದಿ ಏನ್ ಬಂದಿದೆ ಇದೆಲ್ಲವನ್ನು ಕೂಡ ಸ್ಟಡಿ ಮಾಡಿದ ನಂತರದಲ್ಲಿ ಕ್ರಮ ತೆಗೆದುಕೊಳ್ತೀನಿ, ಆ ನಂತರದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಮುಡಾ ಕೇಸ್ನಲ್ಲಿ ಹೈಕೋರ್ಟ್ ಕೊಟ್ಟಂತಹ ತೀರ್ಪು ಏನು, ಅದರ ಬಗ್ಗೆ ಸಮಗ್ರ ವರದಿ ಇದೆ, ನೋಡ್ಕೊಂಡು ಬನ್ನಿ. 14 ಸೈಟ್ ತಂದಿಟ್ಟ ಸಂಕಷ್ಟ, ಸಿದ್ದರಾಮಯ್ಯಗೆ ಹೆಚ್ಚಾಯಿತು ಸಂಕಟ. ರಾಜ್ಯಪಾಲರ ಕ್ರಮದಲ್ಲಿಲ್ಲ ಲೋಪದೋಷ, ಸಿಎಂ ಅರ್ಜಿ ವಜಾ, ಹೈಕೋರ್ಟ್ ಆದೇಶ. ರಾಜ್ಯಾದ್ಯಂತ ಸುಂಟರಗಾಳಿ ಎಬ್ಬಿಸಿರುವ ಮೈಸೂರು ಮೂಡಾ ಸೈಟು ಹಂಚಿಕೆ ಹಗರಣ ಇಂದು ಮತ್ತೊಂದು ಮಹತ್ತರ ಘಟ್ಟ ಮುಟ್ಟಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ್ದ ರಾಜ್ಯಪಾಲ ಗೆಹ್ಲೋಟ್ ಅವರ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ. ರಾಜ್ಯಪಾಲರ ಕ್ರಮ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ್ದ ಸಿದ್ದರಾಮಯ್ಯ ಅವರಿಗೆ ಆರಂಭಿಕ ಹಿನ್ನಡೆಯಾಗಿದೆ. ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿಯನ್ನು ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ವಜಾಗೊಳಿಸಿದ್ದಾರೆ. ಮೊದಲ ಹಂತದ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಸೋಲು ಕಂಡಿದ್ದಾರೆ. ಮೂಡಾದ ಹಗರಣ ಏನಿತ್ತು, ಹಗರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ಆದೇಶವನ್ನು ಕೊಟ್ಟಿದೆ. ಮಹತ್ವದ ಆದೇಶದ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟವನ್ನು ತಂದಿಟ್ಟಿರುವಂಥದ್ದು. ಯಾಕೆಂದರೆ ಅವರ ಅರ್ಜಿಯನ್ನು ವಜಾ ಮಾಡಿದೆ. ಜೊತೆಗೆ ಇದರಲ್ಲಿ ಅರ್ಜಿದಾರರ ಪತ್ನಿಯ ಫಲಾನುಭವಿ ಮತ್ತು ಇದು ತನಿಖೆಗೆ ಸೂಕ್ತವಾದಂಥ ಪ್ರಕರಣ ಅಂತೇಳಿ ಕೂಡ ತಮ್ಮ ಆದೇಶದ ಪ್ರತಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಈ ಮೂಲಕ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಮತ್ತು ತನಿಖೆಯ ತೂಗುಗತಿಯನ್ನು ತಲೆಯ ಮೇಲೆ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗಿರುವಂಥದ್ದು. ಇದು ಕಂಪ್ಲೇನೆಂಟು ಅವರು ಅರ್ಜಿ ಹಾಕಿ ಅಪ್ರೂವಲ್ ತಗೊಂಡಿರೋದು ಸರಿ ಅಂತ ಕೋರ್ಟ್ ತೀರ್ಮಾನ ಮಾಡಿದ್ದಾರೆ. ಇನ್ನೊಂದು ಗವರ್ನರ್ ಡಿಸಿಷನ್ ತಗೊಂಡಿರೋದು ಸರಿ ಅಂತ ತೀರ್ಮಾನ ಮಾಡಿದ್ದಾರೆ. ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್. ಈಗ ನಾಳೆ ನಾವು ಸ್ಪೆಷಲ್ ಜಡ್ಜ್ ಹತ್ರ ಹೋಗಿ ಈ ಜಜ್ಮೆಂಟ್ ತಗೊಂಡು ಪ್ರೊಸೀಡ್ ವಿತ್ ಇನ್ವೆಸ್ಟಿಗೇಷನ್ ಅಂತ ಕೇಳ್ಕೋಬೇಕು. ನಾಳೆ ಹೋಗಿ ಈ ಜಜ್ಮೆಂಟ್ ತೋರಿಸಿದ್ರೆ if the court is willing to proceed with investigation, that is the ideal response that we would expect. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಕಾನೂನು ಬಾಹಿರವಾಗಿ ಮೈಸೂರಿನ ವಿಜಯನಗರದಲ್ಲಿ 14 ಸೈಟ್ ಪಡೆದಿದ್ದಾರೆ ಅಂತ ದೂರುದಾರರು ಆರೋಪಿಸಿದರು. ಸಿಎಂ ಸಿದ್ದರಾಮಯ್ಯ ತಮ್ಮ ಪ್ರಭಾವ ಬಳಸಿದ್ದಾರೆ ಅಂತ ಆಪಾದಿಸಿದರು. ಸಿಎಂ ವಿರುದ್ಧ ತನಿಖೆಗೆ ಆದೇಶಿಸುವಂತೆ ಕೋರಿ ರಾಜಭವನದ ಕದ ತಟ್ಟಿದರು. ದೂರು ಪರಿಶೀಲಿಸಿದ ರಾಜ್ಯಪಾಲರು ಸಿಎಂ ವಿರುದ್ಧ ತನಿಖೆಗೆ ಅನುಮತಿಯನ್ನು ನೀಡಿದರು. ಇದನ್ನು ಪ್ರಶ್ನಿಸಿ ಸಿದ್ದರಾಮಯ್ಯ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಘಟಾನುಘಟಿ ನ್ಯಾಯವಾದಿಗಳ ಸುದೀರ್ಘ ವಾದ ಪ್ರತಿವಾದ ಆಲಿಸಿದ ನ್ಯಾಯಮೂರ್ತಿ ನಾಗಪ್ರಸನ್ನ ರಾಜ್ಯಪಾಲರ ನಿರ್ಧಾರ ಸರಿ ಎಂದಿದ್ದಾರೆ. ಕರ್ನಾಟಕದ ಮಾನ್ಯ ಉಚ್ಚ ನ್ಯಾಯಾಲಯದ ಮೇಲೆ, ಈ ಕಾನೂನಿನ ಮೇಲೆ, ಈ ನ್ಯಾಯಾಧೀಶರ ಮೇಲೆ ಸಂಪೂರ್ಣ ವಿಶ್ವಾಸ ಇತ್ತು. ನಮಗೆ ಈ ರಿಟ್ ಪಿಟಿಷನ್ ಡಿಸ್ಮಿಸ್ ಆಗ್ತದೆ. ಯಾವುದೇ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ, ಮಂತ್ರಿಗಳಿರ್ಬೋದು, ಸಚಿವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸೈಟೇಷನ್ಸ್ ಇದೆ. ಅವರು ಬೆನಿಫಿಟನ್ನು ನೇರವಾಗಿ ಮಾಡ್ಕೊಳ್ಬೋದು, ಇಂಡೈರೆಕ್ಟ್ ಬೆನಿಫಿಟನ್ನು ಮಾಡ್ಬೋದು. ಯಾವುದೇ ಸಂದರ್ಭದಲ್ಲೂ ಈ ಥರದ ಅನುಕೂಲತೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಹೊರಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ನಾವು ಅನೇಕ ಬಾರಿ ಆರ್ಗ್ಯುಮೆಂಟಲ್ಲಿ ಮತ್ತು ಸೈಟೇಷನ್ಸ್ಗಳನ್ನು ಕೊಟ್ಟಿದ್ದು, ಅದನ್ನು ಕೂಡ ಕೋರ್ಟ್ ಗಮನಿಸಿದೆ. ಹೈಕೋರ್ಟ್ ತೀರ್ಪು: ಮುಖ್ಯಮಂತ್ರಿ ವಿರುದ್ಧ ತನಿಖೆಗೆ ಖಾಸಗಿ ದೂರುದಾರರೇ ಅನುಮತಿ ಕೋರಬಹುದು. ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುಟುಂಬಸ್ಥರು ಫಲಾನುಭವಿಗಳಾಗಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ವಿಧಿ 17A ಅಡಿ ಅನುಮತಿ ಕೋರಿದ್ದು ಸರಿಯಾಗಿದೆ. ಸಚಿವ ಸಂಪುಟದ ಶಿಫಾರಸನ್ನು ರಾಜ್ಯಪಾಲರು ತಿರಸ್ಕರಿಸಿದ್ದಾರೆ. ಅವರ ನಡೆ ಸಮರ್ಪಕವಾಗಿದೆ. ರಾಜ್ಯಪಾಲರು ತಮ್ಮ ವಿವೇಚನೆ ಬಳಸಿ ಪ್ರಾಸಿಕ್ಯೂಷನ್ ಆದೇಶ ಹೊರಡಿಸಿದ್ದಾರೆ. ಇದರಲ್ಲಿ ಯಾವುದೇ ಲೋಪದೋಷವಾಗಿಲ್ಲ. ಅವರು ಅನುಸರಿಸಿದ ಕ್ರಮ ಸರಿಯಾಗಿಯೇ ಇದೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಲಾಗಿದೆ. ಪ್ರಾಸಿಕ್ಯೂಷನ್ 17A ಅಲ್ಲಿ ನಾವು ಕೇಳಬಹುದೇ ಇಲ್ವೋ ಅನ್ನೋದು ದೊಡ್ಡ ವಾದ. ಅದು ಮಾಡಬಹುದು ಅಂತ ತೀರ್ಪು ಕೊಟ್ಟಿದ್ದಾರೆ. ಗವರ್ನರ್ ಆದೇಶ ಶೋಕಾಸ್ ನೋಟಿಸ್ ಸರಿ ಇದೆಯೇ, ಇಲ್ಲ ಅವರ ಆದೇಶ ಸರಿ ಇದೆಯೇ, ಅವರ ವಿವೇಚನೆಯನ್ನು ಬಳಸಿ ಅವರು ಆದೇಶ ಕೊಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ಅದನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಉರುಳಿದೆಯೇ ಈ ಮ್ಯಾಟ್ರಲ್ಲಿ? ನಮ್ಗೆ ಆ್ಯಕ್ಚುಲಿ ಬೇಕಾಗಿರೋದು ಇಷ್ಟೆಲ್ಲ ಆರ್ಗ್ಯುಮೆಂಟ್ ಬೇಕಾಗಿಲ್ಲ. ಬರೀ ಪ್ರೈಮಾ ಫೇಸಿ ಕೇಸ್ ಇದೆಯಾ ಅನ್ನೋದು ಬೇಕಾಗಿರೋದು. ಆ ಪ್ರೈಮಾ ಫೇಸಿಕಿನ್ನ ಅಲ್ಲ, ಅದಕ್ಕಿನ್ನೂ ಮೆಚ್ಚುಗೆ ಇದೆ ಅನ್ನೋ ರೀತಿಯಲ್ಲಿ ನನಗೆ ಅಲ್ಲಿ ಕೇಳಿಸಿದ್ದು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏನು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು, ಮಾನ್ಯ ನ್ಯಾಯಾಲಯ ನಮ್ಮ ಮತ್ತು ಅವರ ವಾದನ ಆಲಿಸಿ ಇವತ್ತು ತೀರ್ಪನ್ನು ಕಾಯ್ದಿರಿಸಿದ್ರು. ಇವತ್ತು ಸಿದ್ದರಾಮಯ್ಯ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿ ಆದೇಶ ಮಾಡಿದ್ದಾರೆ. ಅಂದರೆ ನಮಗೆ ಜಯ ಸಿಕ್ಕಿದೆ, ಸತ್ಯಕ್ಕೆ ಜಯ ಸಿಕ್ಕಿದೆ. ಅವರು ಏನು ನಾವು ಆರೋಪ ಮಾಡಿದ್ವಿ ಅದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ
ಸಿದ್ದರಾಮಯ್ಯ ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ವಜಾ ಮಾಡಿದೆ. ಸೊ ನಾವು ಕಾನೂನು ಹೋರಾಟನ ಮುಂದುವರಿಸ್ತೀವಿ. ಮೂಡ ಹಗರಣ ಪ್ರಕರಣ ಇಡೀ ದೇಶದ ಚಿತ್ತ ಕೆರಳಿಸಿತ್ತು. ದೊಡ್ಡ ಮಟ್ಟದಲ್ಲಿ ರಾಜಕೀಯ ಕೆಸರೆಚಾಟಕ್ಕೆ ಸಾಕ್ಷಿಯಾಗಿತ್ತು. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಬೆಂಗಳೂರಿಂದ ಮೈಸೂರುವರೆಗೆ ಬೃಹತ್ ಪಾದಯಾತ್ರೆ ನಡೆಸಿತ್ತು. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಮೈಸೂರಲ್ಲೇ ಸಮಾವೇಶ ಹಮ್ಮಿಕೊಂಡು ತಿರುಗೇಟು ನೀಡಿತ್ತು. ಅಲ್ಲದೆ ಸಂಪುಟದಲ್ಲೇ ರಾಜ್ಯಪಾಲರ ನಿರ್ಧಾರ ಧಿಕ್ಕರಿಸಿ ನಿರ್ಣಯ ಅಂಗೀಕರಿಸಲಾಗಿತ್ತು. ಒಂದೆಡೆ ಕಾನೂನು ಹೋರಾಟ, ಮತ್ತೊಂದೆಡೆ ರಾಜಕೀಯ ಹೋರಾಟ, ಎರಡು ಕೋಲಾಹಲ ಸೃಷ್ಟಿ ಮಾಡಿದ್ವು. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹಗರಣದ ಪ್ರಕರಣ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಬಿಜೆಪಿ ದೊಡ್ಡ ಮಟ್ಟದಲ್ಲೇ ಇದನ್ನು ಬಳಸ್ಕೊಳ್ಳೋದಕ್ಕೆ ನೋಡ್ತು. ಆ ಕಾರಣಕ್ಕೋಸ್ಕರವಾಗಿಯೇ ಬಿಜೆಪಿ ಮತ್ತು ಜೆಡಿಎಸ್ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆಯನ್ನು ಕೂಡ ಶುರು ಮಾಡಿತ್ತು. ಆದರೆ ಆರಂಭದಿಂದ ಇಲ್ಲಿ ತನಕವೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಪರ ನಿಂತಿದೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಅಂತ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು, ಜೊತೆಗೆ ಸಚಿವರು, ಶಾಸಕರು, ಕಾರ್ಯಕರ್ತರು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಹಾಗಾದರೆ ಮುಂದೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಸ್ಟ್ಯಾಂಡ್ ಇದೇ ಇರುತ್ತಾ? ಕಾಂಗ್ರೆಸ್ ಹೈಕಮಾಂಡ್ ಬಳಿ ಯಾವುದೇ ರೀತಿಯ ಆಪ್ಷನ್ ಇಲ್ವಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಆದರೂ ಕೂಡ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟ ಎರಡನ್ನೂ ಕೂಡ ಸಮಾನವಾಗಿ ಮಾಡ್ತೇವೆ ಅಂತ ಸಿದ್ದರಾಮಯ್ಯ ಕೂಡ ಘೋಷಣೆ ಮಾಡಿದ್ದಾರೆ. ಹಾಗಾದರೆ ಅಸಲಿ ರಾಜಕೀಯ ಯಾವಾಗ ಶುರು ಆಗುತ್ತೆ? ಸಿಎಂ ಸಿದ್ದರಾಮಯ್ಯ ಅವರು ಹೀಗೆ ಕಂಟಿನ್ಯೂ ಆಗ್ತಾರಾ? ಮತ್ತು ಕಾನೂನಿನ ಕುಣಿಕೆ ಏನಾದರೂ ಎದುರಾದರೆ ಸಿದ್ದರಾಮಯ್ಯ ಅವರು ಕೂಡ ಒಂದು ರೀತಿಯಲ್ಲಿ ರಾಜೀನಾಮೆ ಕೊಡ್ತಾರಾ? ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕಿದೆ. ಸಿದ್ದರಾಮಯ್ಯ ವಿರುದ್ಧ ಆದೇಶ, ಮತ್ತೊಂದು ಸುತ್ತಿನ ಕಾನೂನು ಸಂಘರ್ಷ, ಮೇಲ್ಮನವಿ ಸಲ್ಲಿಸಲು ನಿರ್ಧಾರ. ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ಪ್ರಾಸಿಕ್ಯೂಷನ್ ಸಮರ. ಹೈಕೋರ್ಟ್ ಆದೇಶದ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ. ಮೇಲ್ಮನವಿ ಸಲ್ಲಿಸುವವರೆಗೂ ಆದೇಶಕ್ಕೆ ಮಧ್ಯಂತರ ತಡೆ ನೀಡುವಂತೆ ಸಿಎಂ ಪರ ವಕೀಲರು ಮನವಿ ಮಾಡಿದರು. ಆದರೆ ಇದಕ್ಕೆ ಹೈಕೋರ್ಟ್ ಮಾನ್ಯ ಮಾಡಲಿಲ್ಲ. ಹೀಗಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ತುರ್ತು ವಿಚಾರಣೆ ನಡೆಸುವಂತೆ ಸಿದ್ದರಾಮಯ್ಯ ಪರ ವಕೀಲರು ಕೋರಲಿದ್ದಾರೆ. ಇದರ ಜೊತೆಗೆ ಏಕಸದಸ್ಯ ಪೀಠ ಕೊಟ್ಟಂತ ಆದೇಶ ಏನಿತ್ತು, ಆದೇಶವನ್ನು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಪೂರ್ವ ತಯಾರಿಗಳು ಕೂಡ ಸಿಎಂ ಸಿದ್ದರಾಮಯ್ಯ ಅವರ ಮತ್ತು ಕಾನೂನು ಸಲಹೆಗಾರರು ಎಲ್ಲ ರೀತಿಯ ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಬಹುತೇಕ ಈ ಅರ್ಜಿ ಏನಿತ್ತು, ಅರ್ಜಿಯನ್ನ ನಾಳೆ ಸಲ್ಲಿಕೆಯನ್ನು ಮಾಡುವಂಥ ಸಾಧ್ಯತೆಗಳಿದ್ದಾವೆ ಮತ್ತು ತುರ್ತು ವಿಚಾರಣೆಗೆ ಕೈ ಎತ್ಕೊಳ್ಬೇಕು, ಜೊತೆಗೆ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಸಿದ್ದರಾಮಯ್ಯಗೆ ಇನ್ನೊಂದು ಸಮಸ್ಯೆ ಎದುರಾಗಿದೆ. ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಾಗಿದೆ. ವಾದ ಪ್ರತಿವಾದ ಮುಕ್ತಾಯಗೊಳಿಸಿರುವ ನ್ಯಾಯಾಲಯ ಹೈಕೋರ್ಟ್ ತೀರ್ಪು ಬಂದ ನಂತರ ಆದೇಶ ನೀಡುವುದಾಗಿ ಹೇಳಿದೆ. ತನ್ನ ಆದೇಶವನ್ನು ಕಾಯ್ದಿರಿಸಿದೆ. ಎಫ್ಐಆರ್ ದಾಖಲಿಸುವಂತೆ ಆದೇಶ ನೀಡಿದರೆ ಸಿದ್ದರಾಮಯ್ಯಗೆ ಕಾನೂನು ಕಂಟಕ ಎದುರಾಗಲಿದೆ. ಸುಪ್ರೀಂ ಕೋರ್ಟ್ನಿಂದ ಹೈಕೋರ್ಟ್ ಆದೇಶಕ್ಕೆ ತಡೆ ತಂದರೆ ಮಾತ್ರ ಬೀಸೋ ದೊಣ್ಣೆಯಿಂದ ಸಿದ್ದರಾಮಯ್ಯ ಪಾರಾಗಬಹುದು. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ. ಹೈಕೋರ್ಟ್ನ ಆದೇಶ ಬಂದ ನಂತರ ತುರ್ತು ಸುದ್ದಿಗೋಷ್ಠಿ ನಡೆಸಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ನಾನು ಕಂಪ್ಲೀಟಾಗಿ ಇನ್ನೂ ಕೂಡ ಆರ್ಡರ್ ಪ್ರತಿಯನ್ನು ಓದಿದ ನಂತರ ನಾನು ರಿಯಾಕ್ಟ್ ಮಾಡ್ತೀನಿ, ಆದರೆ ಕೆಲವೊಂದು ಹೈಲೈಟ್ಸ್ ವಿಚಾರಗಳನ್ನ ಮಾತ್ರ ಬಿಗಿನಿಂಗಲ್ಲಿ ಅವ್ರು ಹೇಳಿದರು. 19C ರಾಜ್ಯಪಾಲರು ಕ್ಯಾನ್ಸಲ್ ಮಾಡಿದ್ದು, 218 BNSSನ ಹೈಕೋರ್ಟ್ ತೆಗೆದಾಕಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಮಾತ್ರ ಮಾತನಾಡಿದ್ರು. ಆದರೆ ಆದೇಶದ ಪ್ರತಿಯ ಸಾರಾಂಶ ಏನು, ಅದು ಬಹಳ ಮುಖ್ಯವಾದಂತಹ ವಿಚಾರ. ಏನು ಹೇಳ್ತಾರೆ ಅಂದರೆ, ಹೈಕೋರ್ಟ್ನ ಆದೇಶದಲ್ಲಿ ರಾಜ್ಯಪಾಲರ ಆದೇಶ ವಿವೇಚನಾ ಶೂನ್ಯವಾಗಿಲ್ಲ. ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಮುಖವಾಗಿ ವಾದ ಮಂಡಿಸಿದ್ದೇ ಇದು. ರಾಜ್ಯಪಾಲರು ವಿವೇಚನಾ ರಹಿತವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ, ಅಂದರೆ ಇದಕ್ಕೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ. ಅದನ್ನು ಹೈಕೋರ್ಟ್ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು. ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಪೋಸ್ಟಲ್ಲಿ ಇರ್ತಕ್ಕಂಥ ರಾಜ್ಯಪಾಲರು ವಿವೇಚನಾ ರಹಿತವಾಗಿ ಏನಾದರೂ ಪಕ್ಷಪಾತವಾಗಿ ಆದೇಶವನ್ನು ಕೊಟ್ಟಿದ್ದಾರೆ ಅಂದರೆ ಇಲ್ಲ ಅಂತ ಹೇಳ್ತಾರೆ. ಎಲ್ಲವೂ ಕೂಡ ಕಾನೂನಿನ ಅನ್ವಯವಾಗಿದೆ. ರಾಜ್ಯಪಾಲರು ಯಾವ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬಹುದು, ರಾಜ್ಯಪಾಲರ ಅಧಿಕಾರ ಎಲ್ಲಿ ತನಕ ಇರುತ್ತೆ, ಯಾವ ಹಂತದ ತನಕ ಅವರು ತೀರ್ಮಾನಗಳನ್ನು ಕೈಗೊಳ್ಳಬಹುದು, ಇವೆಲ್ಲವೂ ಕೂಡ ಕಾನೂನಿನ ಅನ್ವಯವೇ ಆಗಿದೆ ಅಂತಕ್ಕಂಥದ್ದನ್ನು ಇದು ನಾವು ಹೇಳ್ತಾ ಇರೋದಲ್ಲ, ಹೈಕೋರ್ಟ್ ಅಭಿಪ್ರಾಯಪಟ್ಟಿರೋದು. ಅಭಿಷೇಕ್ ಮನು ಸಿಂಘ್ವಿ ಕೂಡ ಇದನ್ನು ಇಲ್ಲ, ಕಾನೂನಿನ ಅನ್ವಯ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹೇಳಿದರು. ಇನ್ನು ತನಿಖಾಧಿಕಾರಿಯಿಂದ ಮುಂಚಿತವಾಗಿ ತನಿಖೆ ನಡೆಸಿ ವರದಿ ಪಡೆಯೋ ಅಗತ್ಯವಿಲ್ಲ ಅಂತ ಕೂಡ ಹೇಳಿದೆ. ಯಾಕೆ ಇದನ್ನು ಹೇಳಿದೆ ಅಂದರೆ, ತನಿಖಾಧಿಕಾರಿಯಿಂದ ಮುಂಚಿತವಾಗಿ ವರದಿಯನ್ನು ತನಿಖೆ ನಡೆಸಿ ಅವರ ಮೂಲಕವಾಗಿ ವರದಿ ಬಂದ ನಂತರದಲ್ಲಿ ಇದನ್ನ ಕೊಡಬೇಕೇ ವಿನಃ ಡೈರೆಕ್ಟ್ ರಾಜ್ಯಪಾಲರು ಕೊಡ್ಲಿಕ್ಕೆ ಬರೋದಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ವಾದದ ಸಂದರ್ಭದಲ್ಲಿ ಬಂತು. ಅದಕ್ಕಾಗಿ ಇದನ್ನ ಸಿದ್ದರಾಮಯ್ಯನವರೇ ತುಂಬಾ ಸರ್ತಿ ಮೀಡಿಯಾ ಮುಂದೆ ಮಾತನಾಡಿದ್ರು. ತನಿಖಾ ವರದಿನೇ ಇಲ್ಲದೇನೆ ಹೆಂಗ್ರಿ ಕೊಡಕ್ಕೆ ಸಾಧ್ಯ ಅಂತ ಕೇಳಿದ್ರು. ಇಲ್ಲ, ಸರಿ ಕೊಡಬಹುದು ಅಂತ ಈಗಾಗಲೇ ಹೇಳಿದೆ. ಇನ್ನು ಸೆಕ್ಷನ್ 17A ಅಡಿಯಲ್ಲಿ ಖಾಸಗಿ ವ್ಯಕ್ತಿಯೂ ಸಹ ಪ್ರಾಸಿಕ್ಯೂಷನ್ ಮಂಜೂರಾತಿಗೆ ಅನುಮತಿ ಪಡಿಬಹುದು. ಇವರೇನು ಹೇಳಿದ್ರು ಅಂತಂದ್ರೆ, ಒಬ್ಬ ತನಿಖಾಧಿಕಾರಿ ಅಥವಾ ಪೊಲೀಸ್ ಇನ್ಸ್ಪೆಕ್ಟರ್ ಅಥವಾ ಅದರ ಮೇಲ್ಪಟ್ಟ ಅಧಿಕಾರಿ ಆತ ಮಾತ್ರ ರಾಜ್ಯಪಾಲರ ಬಳಿ ಕೇಳಬಹುದು
ಪ್ರಾಸಿಕ್ಯೂಷನ್ಗೆ ಯಾರೋ ಖಾಸಗಿ ವ್ಯಕ್ತಿ TJ ಅಬ್ರಹಂ ಅಥವಾ ಸ್ನೇಹಜೀವಿ ಕೃಷ್ಣನ ಬಂದು ಕೊಟ್ರೆ ದಿನಕ್ಕೊಬ್ಬೊಬ್ರು ಬರ್ತಾರೆ ಅಂತೆಲ್ಲ ವಾದ ಇತ್ತಲ್ಲ, ಪಡೆಯಬಹುದು ಅಂತ ಹೇಳಿದೆ. ಇವೆಲ್ಲವೂ ಕೂಡ ಮುಂದೊಂದು ದಿನ ಇನ್ಯಾವುದೋ ಕೇಸಲ್ಲಿ ಕೋರ್ಟ್ ಅಭಿಪ್ರಾಯಗಳು ಅನುಕೂಲಕ್ಕೆ ಬರುತ್ತೆ. ಇನ್ನು ಸಂಪುಟದ ಸಲಹೆಯನ್ನ ರಾಜ್ಯಪಾಲರು ತಿರಸ್ಕರಿಸಬಹುದು, ಅದನ್ನು ಕೂಡ ಹೇಳಿದ್ರು. ಸಂಪುಟದ ಸಲಹೆಯನ್ನ ಎಳ್ಳಷ್ಟು ಕೂಡ ಪರಿಗಣಿಸಿಲ್ಲ ರಾಜ್ಯಪಾಲರು, ಕಂಪ್ಲೀಟ್ ಆಗಿ ಅದನ್ನ ತಿರಸ್ಕಾರ ಮಾಡಿದ್ದಾರೆ. ಇದು ಸರಿಯಾದಂತಹ ಕ್ರಮ ಅಲ್ಲ. ಹಾಗಾದ್ರೆ ಸಂಪುಟದಲ್ಲಿ ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಇರುವಂತಹ ಮಾನ್ಯತೆ ಏನು ಅನ್ನುವಂತಹ ಪ್ರಶ್ನೆ ಬಂತು. ಅದಕ್ಕೆ ಕೋರ್ಟ್ ಹೇಳಿದೆ, ಸಂಪುಟದ ಸಲಹೆಯನ್ನ ಕೂಡ ರಾಜ್ಯಪಾಲರು ಸ್ವೀಕಾರ ಮಾಡಬೇಕು ಅಂತಿಲ್ಲ, ಅದನ್ನ ಅವರು ತಿರಸ್ಕಾರ ಮಾಡೋದಕ್ಕೂ ಕೂಡ ಅವರು ಸರ್ವ ಸ್ವತಂತ್ರರಾಗಿದ್ದಾರೆ. ಹಾಗಾಗಿ ಅದನ್ನ ಪರಿಗಣಿಸಲೇಬೇಕು ಅನ್ನೋದಿಲ್ಲ ಅಂತ ಹೇಳಿದೆ. ಇನ್ನು ಮುಂದಿನ ಪಾಯಿಂಟ್ ಏನಂದ್ರೆ, ಖಾಸಗಿ ದೂರುದಾರರು ಅಂದ್ರೆ ಈ 3 ಜನ ದೂರುದಾರರು ಏನಿದ್ದಾರೆ, ಇವರು ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆಯಬಹುದು ಅಂತ ಹೇಳಿದ್ದಾರೆ. ಯಾರೋ ಅಧಿಕಾರಿಗಳೇ ಆಗಬೇಕು, ಪೊಲೀಸ್ ಅಧಿಕಾರಿಗಳೇ ಆಗಬೇಕು ಅಂತ ಇಲ್ಲ. ಖಾಸಗಿ ದೂರುದಾರರು ಕೂಡ ಆದರೆ ಸೂಕ್ತ ದಾಖಲಾತಿಗಳನ್ನ ಕೊಟ್ಟು ರಾಜ್ಯಪಾಲರಿಗೆ ಕನ್ವಿನ್ಸ್ ಆದ್ರೆ ಅವರು ಅನುಮತಿಯನ್ನ ಪಡೆಯಬಹುದು. ಅಂದ್ರೆ ಈಗ ಖಾಸಗಿ ದೂರರು ಎಲ್ಲಿ ದೂರು ಕೊಟ್ಟರು ಕೂಡ ತಗೊಳ್ಳಲ್ಲ ಅಂದ್ರೆ ಅವ್ರು ಎಲ್ಲಿ ಕೊಡಬೇಕಾಗತ್ತೆ ಅಂತ, ಅದರಲ್ಲೂ ಜನಪ್ರತಿನಿಧಿಗಳ ವಿಚಾರದಲ್ಲಿ ಅವರು ರಾಜ್ಯಪಾಲರ ಹತ್ರಕ್ಕೆ ಹೋಗ್ಬೇಕು. ಯಾವುದೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು FIR ಮಾಡಿ ಅಂತ ಅನ್ನಕ್ ಬರಲ್ಲ. ಹಾಗಾಗಿ ರಾಜ್ಯಪಾಲರು ಪರಮಾಧಿಕಾರವನ್ನ ಬಳಸಿ ಅನುಮತಿಯನ್ನ ಕೊಡ್ತಾರೆ, ಸೂಕ್ತ ದಾಖಲಾತಿಗಳು ಇದ್ರೆ. ಇನ್ನು ಪೊಲೀಸ್ ಅಧಿಕಾರಿಯೇ ಅನುಮತಿ ಕೊಡಬೇಕು ಅನ್ನುವಂತಹ ಅಗತ್ಯತೆಯೂ ಕೂಡ ಇಲ್ಲ. ಅದು ತನಿಖಾಧಿಕಾರಿಗಳು ತನಿಖಾ ವರದಿಯನ್ನ ಕೊಡಬೇಕು, ಪೊಲೀಸ್ ಅಧಿಕಾರಿಗಳು ಅದಕ್ಕೆ ಅನುಮತಿಸಬೇಕು, ಆ ನಂತರದಲ್ಲಿಯೇ ಈ ಪ್ರೊಸೀಜರ್ಗಳಾಗಬೇಕು ಅನ್ನುವಂತಹ ವಾದ ಏನಿತ್ತಲ್ಲ, ಆ ವಾದವನ್ನ ಕೋರ್ಟ್ ಹೇಳ್ತಾ ಇದೆ. ಪೊಲೀಸ್ ಅಧಿಕಾರಿಯೇ ಅನುಮತಿ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ಅವರು ಕೋರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯ ಅಗತ್ಯತೆಯೂ ಬರಲ್ಲ ಅಂತ. ಖಾಸಗಿ ದೂರುದಾರರು ಕೂಡ ಅನುಮತಿಯನ್ನ ಕೋರಬಹುದು. ಇದು ಸ್ವಲ್ಪ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂತಹ ವಿಚಾರ. ರಾಜ್ಯಪಾಲರು ಕೇವಲ ಪೊಲೀಸ್ ಅಧಿಕಾರಿಗಳು ಕೇಳಿದಾಗ ಮಾತ್ರ ಸ್ಯಾಂಕ್ಷನ್ ಕೊಡ್ತಾರೆ ಅಂತಲ್ಲ, ಖಾಸಗಿ ದೂರುದಾರರು ಕೂಡ ಅನುಮತಿಯನ್ನ ಕೊಡಬಹುದು ಅಂತ ಇವತ್ತಿನ ಆದೇಶದಲ್ಲಿ ಸ್ಪಷ್ಟವಾಗಿದೆ. ಯಾಕೆಂದ್ರೆ ಇವಾಗ ದೂರು ಕೊಟ್ಟವ್ರು 3 ಜನ ಖಾಸಗಿ ವ್ಯಕ್ತಿಗಳೇ, ಅವ್ರು ಯಾವ ಪೊಲೀಸ್ ಅಧಿಕಾರಿನೂ ಅಲ್ಲ, ಏನೂ ಅಲ್ಲ. ಆದ್ರೆ ಅವ್ರಿಗೂ ಸ್ಯಾಂಕ್ಷನ್ ಸಿಕ್ಕಿದೆ ಅಂತಂದ್ರೆ ಇದೆಲ್ಲವೂ ಕಾನೂನುಬದ್ಧವಾಗಿಯೇ ರಾಜ್ಯಪಾಲರು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತಕ್ಕಂಥದನ್ನ ಇವತ್ತು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ರಾಜ್ಯಪಾಲರು ಕೂಡ ಸ್ಯಾಂಕ್ಷನ್ ಕೊಡೋದಕ್ಕೂ ಮೊದಲು ಸಾಕಷ್ಟು ಸಲಹೆಗಳನ್ನ ಪಡ್ಕೊಂಡಿದ್ರು ಕಾನೂನು ತಜ್ಞರದ್ದು, ಹಾಗಾಗಿ ಕೊಟ್ಟಿದ್ದಾರೆ. ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ಲೋಪ ಕಂಡು ಬಂದಿಲ್ಲ. ಪ್ರಮುಖವಾಗಿ ಹೇಳ್ತಾ ಇದ್ರು, ಇದು ಪಕ್ಷಾತೀತವಾಗಿ ಆಗಿದೆ, ಅವರು ವಿವೇಚನೆಯನ್ನೇ ಬಳಸಿಲ್ಲ. ಕೇವಲ ಯಾರೋ ಖಾಸಗಿ ವ್ಯಕ್ತಿ ದೂರು ಕೊಟ್ಟ ತಕ್ಷಣ ಸಂಪುಟದ ಒಂದು ಸಲಹೆನೂ ಕೂಡ ಪರಿಗಣಿಸಲಿಲ್ಲ, ನೇರವಾಗಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಸಂಪೂರ್ಣ ಕಾನೂನು ವಿರುದ್ಧವಾಗಿ ನಡೆದಿದೆ, ಕಾನೂನಿನ ಪರಿಪಾಲನೆ ಆಗಿಲ್ಲ ಅಂತೆಲ್ಲ ಹೇಳಲಾಗಿತ್ತು. ಇದಕ್ಕೆ ಕೋರ್ಟ್ ಹೇಳ್ತಾ ಇದೆ, ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ರೀತಿಯ ಲೋಪವನ್ನ ನಾವು ಗಮನಿಸಿಲ್ಲ, ಆ ರೀತಿಯ ಲೋಪಗಳು ಕಾಣಿಸ್ತಾ ಇಲ್ಲ. ಅವರು ಎಲ್ಲವನ್ನೂ ಕೂಡ ಕಾನೂನಿಗೆ ಅನ್ವಯವಾಗಿಯೇ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ. ಇನ್ನು ಕಡತಗಳಲ್ಲಿ ನಿರ್ಧಾರದ ಹಿಂದಿನ ಕಾರಣ ದಾಖಲಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಅಂದ್ರೆ ರಾಜ್ಯಪಾಲರು ಸ್ಯಾಂಕ್ಷನ್ ಲೆಟರ್ ಕೊಟ್ರಲ್ಲ, ಅದರಲ್ಲಿ ಈ ಸ್ಯಾಂಕ್ಷನ್ ಕೊಡೋದಕ್ಕೆ ಏನ್ ಕಾರಣ ಅಂತ ಬರೆದಿದ್ದಾರೆ. ನಾನು ಕೊಡ್ತಾ ಇರೋದಕ್ಕೆ ಏನೇನ್ ಕಾರಣ, ನನಗೆ ಏನೇನ್ ದಾಖಲಾತಿ ಸಿಕ್ಕಿತ್ತು ಅಂತ ಅದನ್ನ ಬರೆದರೆ ಸಾಕು. ರಾಜ್ಯಪಾಲರು ಕಡತಗಳಲ್ಲಿ ಈ ನಿರ್ಧಾರ ತಗೊಂಡಿದಾರಲ್ಲ ರಾಜ್ಯಪಾಲರು, ಇದರ ಹಿಂದಿನ ಕಾರಣ ಏನು, ಯಾವ ಕಾರಣಕ್ಕೆ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದೀವಿ, ಅಷ್ಟು ಬರೆದರೆ ಸಾಕು. ಅದು ಕನ್ವಿನ್ಸಬಲ್ ಅಂತಕ್ಕಂಥದ್ದನ್ನು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ರಾಜ್ಯಪಾಲರು ಅಗಾಧವಾದ ವಿವೇಚನೆಯನ್ನ ಇಲ್ಲಿ ಬಳಸಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಇಡೀ ವಾದವನ್ನ ಆಲಿಸಿದ ನಂತರದಲ್ಲಿ, ಆಮೇಲೆ ಕೋರ್ಟ್ಗೆ ಅವ್ರು ಕೊಟ್ಟಂತಹ ಎಲ್ಲ ದಾಖಲೆಗಳನ್ನ ಗಮನಿಸಿದಾಗ ರಾಜ್ಯಪಾಲರು ವಿವೇಚನೆಯನ್ನ ಬಳಸಿಯೇ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಅದರಲ್ಲೂ ಕೂಡ ಅಗಾಧವಾದ ವಿವೇಚನೆಯನ್ನ ಬಳಸಿದ್ದಾರೆ ಅಂತ ಕೋರ್ಟ್ ಹೇಳಿದೆ. ಹಾಗಾಗಿ ವಿವೇಚನೆಯನ್ನೇ ಬಳಸಿಲ್ಲ ಅನ್ನುವಂತಹ ಆರೋಪಗಳೇನಿತ್ತು, ವಾದ ಏನಿತ್ತು, ಅದು ಸರಿ ಅಲ್ಲ ಅನ್ನೋದನ್ನ ಈ ಮೂಲಕವಾಗಿ ಕೋರ್ಟ್ ಹೇಳಿದೆ. ಅಂದ್ರೆ ಅಭಿಷೇಕ್ ಮನು ಸಿಂಘ್ವಿ ಅವರು ಪದೇ ಪದೇ ಇದನ್ನ ಕೋರ್ಟ್ ಗಮನಕ್ಕೆ ತರ್ತಿದ್ರಲ್ಲ, ಅದಕ್ಕೆ. ಇನ್ನು ತನಿಖೆಗೆ ಅನುಮತಿ ಕೊಡುವಂತಹ ಮುನ್ನ ವಿಚಾರಣೆಯನ್ನ ಆಲಿಸಬೇಕು ಎಂಬುದು ಕಡ್ಡಾಯವಲ್ಲ ಅಂತಕ್ಕಂಥದನ್ನ ಕೂಡ ಹೇಳಿದ್ದಾರೆ ಸ್ಪೆಸಿಫಿಕ್ ಆಗಿ. ಅಂದ್ರೆ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಡೋ ಮುನ್ನ ವಿಚಾರಣೆಯನ್ನ ಆಲಿಸಬೇಕು ಅನ್ನೋದು ಕಡ್ಡಾಯ ಅಲ್ಲ ಅಂತ. ವಿಚಾರಣೆ ಅಂತಂದ್ರೆ ಯಾರಾದರೂ ತನಿಖೆ ಮಾಡಿದ್ರೆ ತನಿಖಾಧಿಕಾರಿಯನ್ನ ಕರೆಸಿ ನೀನೇನೇನು ತನಿಖೆ ಮಾಡಿದೀಯಪ್ಪ ಇದೆಲ್ಲ ಕೇಳಿ ಕೊಡಬೇಕು ಅಂತ ಏನಲ್ಲ, ಹಂಗೆ ಡೈರೆಕ್ಟ್ ಆಗಿ ಕೊಡಬಹುದು ಅಂತ. ಇನ್ನು ಫಲಾನುಭವಿಗಳು ಅರ್ಜಿದಾರರ ಅಂದ್ರೆ ಮುಖ್ಯಮಂತ್ರಿಗಳ ವೈಫೇ ಆಗಿರೋದ್ರಿಂದ, ಅವರ ಕುಟುಂಬಸ್ಥರೇ ಆಗಿರೋದ್ರಿಂದ ಇದು ತನಿಖೆಗೆ ಸೂಕ್ತವಾಗಿರುವಂತಹ ಒಂದು ವಿಚಾರ. ಹಾಗಾಗಿ ಇದು ತನಿಖೆ ಆಗ್ಲಿ ಅಂತ ಫಲಾನುಭವಿಗಳು ಅಂದ್ರೆ ಮುಖ್ಯಮಂತ್ರಿಗಳು ಇದರಲ್ಲಿ ನೇರ ಪಾತ್ರ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ. ಮತ್ತೆ ಮುಖ್ಯಮಂತ್ರಿಗಳ ವೈಫ್ಗೋಸ್ಕರ ಮುಖ್ಯಮಂತ್ರಿಗಳು ಅವರ ಅವಧಿಯಲ್ಲಿ ಇದನ್ನೆಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದಾರೆ, ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಆರೋಪಗಳು ಬಂತಲ್ಲ. ಹಾಗಾಗಿ ಈ ಆರೋಪ ಅವರ ವೈಫ್ ಮೇಲೆ ಬಂದಿರೋದು, ಅವರ ಕುಟುಂಬಸ್ಥರ ಮೇಲೆ ಬಂದಿರೋದ್ರಿಂದ ಒಂದು ತನಿಖೆ ಆಗಬೇಕು ಅಂತ. ಇನ್ನು ಸಿಎಂ ಕುಟುಂಬದವರೇ ಫಲಾನುಭವಿ, ಅವರ ಪತ್ನಿ ಆಗಿರೋದ್ರಿಂದ ತನಿಖೆ ಅಗತ್ಯ ಇದೆ. ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಏನಂದ್ರೆ
ಸಿಎಂ ಪತ್ನಿ ಯಾವುದೇ ಶಾಸಕರು ಅಲ್ಲ, ಯಾವುದೇ ಜನಪ್ರತಿನಿಧಿನೂ ಅಲ್ಲ. IT ಅಂದ್ರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಕೂಡ ಮಾಡೋದಿಲ್ಲ ಅವರು. ಹಾಗಾಗಿ ಅವರಿಗೆ ಇವೆಲ್ಲ ಬಂದಿದೆ ಅಂತಂದಾಗ, ಸ್ವತಃ ಹೆಂಡತಿ ವಿಚಾರಕ್ಕೆ ಬಂದಿದೆ ಅಂತಂದಾಗ ಯಾಕೆ ಮುಖ್ಯಮಂತ್ರಿಗಳಾಗಬಾರ್ದು ಅಂತಕ್ಕಂಥದ್ದು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಕೆಲವು ಸೆಕ್ಷನ್ಸ್ಗಳನ್ನ ಮೆನ್ಷನ್ ಮಾಡಿ ಹೇಳ್ತಾರೆ. ರಾಜ್ಯಪಾಲರು 19C ತಿರಸ್ಕೃತಗೊಳಿಸಿದ್ರು, ಇವತ್ತು ಕೋರ್ಟು 218 BNS ತಿರಸ್ಕೃತಗೊಳಿಸಿದ್ರು, ಬರೀ 17A ಅಡಿ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ. ಇದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಅಂತ? ಅರವಿಂದ, ಇವತ್ತು ಮಾನ್ಯ ನ್ಯಾಯಾಧೀಶರು ತಮ್ಮ ಆದೇಶದಲ್ಲಿ ಪೇಜ್ ನಂಬರ್ 167 ಮತ್ತು 168ರಲ್ಲಿ ಸ್ಪಷ್ಟವಾಗಿ ನಮೂದನ್ನ ಮಾಡಿದ್ದಾರೆ. ಎಲ್ಲೋ ಒಂದ್ ಕಡೆ ಸಿಎಂ ಮತ್ತೆ ಅವರ ಸಚಿವ ಸಂಪುಟದ ಸದಸ್ಯರು ಇವರ ತೀರ್ಪನ್ನ ಬೇರೆ ರೀತಿ ಅರ್ಥೈಸ್ಕೊಂಡ್ರ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಯಾಕಂತ ಹೇಳಿದ್ರೆ ಇಲ್ಲಿ ರಾಜ್ಯಪಾಲರು ಮೆನ್ಷನ್ ಮಾಡಿರೋದು ಅಡಿಷನಲ್ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ವಾದ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಸೆಕ್ಷನ್ 218 BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಈ ಕಾಯ್ದೆಯನ್ನ ತಪ್ಪಾಗಿ ಅರ್ಥೈಸಿದ್ದಾರೆ. ತಪ್ಪಾಗಿ ಅರ್ಥೈಸಿಕೊಂಡು ಇಲ್ಲಿ ಈ ಸೆಕ್ಷನ್ ನಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಅದರ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅದರ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಯಾವುದೇ ಸಾರ್ವಜನಿಕ ಅಧಿಕಾರಿಯ ವಿರುದ್ಧ ತನಿಖೆ ನಡೆದಂತಹ ಬಳಿಕ ಕೊಡ್ತಕ್ಕಂತಹ ಸ್ಯಾಂಕ್ಷನ್. ಆದ್ರೆ ಈ ಪ್ರಕರಣದಲ್ಲಿ ಇನ್ನೂ ಕೂಡ ಇಲ್ಲಿ ತನಿಖೆ ನಡೆದಿಲ್ಲ. ಹೀಗಾಗಿ 218 ಪರಿಗಣಿಸಬಾರದು ಅನ್ನೋ ನಿಟ್ಟಿನಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಮನವಿಯನ್ನ ಮಾಡಿಕೊಂಡ್ರು. ಅವರ ಮನವಿಯನ್ನ ವಾದದಲ್ಲಿ ಮಾನ್ಯ ನ್ಯಾಯಾಧೀಶರು ಪುರಸ್ಕರಿಸಿದ್ದಾರೆ. ಆ ಆದೇಶವನ್ನ ಕೂಡ ಹೇಳಿದ್ದಾರೆ. ಇಲ್ಲಿ 218 ಬರೋದಿಲ್ಲ. ಹೀಗಾಗಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ 17A ಏನಿದೆ ಅದರಡಿ ನಾನು ಆದೇಶವನ್ನ ಮಾಡ್ತಿದ್ದೀನಿ, ತನಿಖೆಗೆ ಕೊಡಬಹುದು ಪ್ರಕರಣದಲ್ಲಿ. ಇಲ್ಲಿ ಸಿಎಂ ರವರ ಅರ್ಜಿಯನ್ನ ನಾವು ವಜಾ ಮಾಡಿದೀವಿ ಅನ್ನೋ ನಿಟ್ಟಿನಲ್ಲಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ನ್ಯಾಯಾಧೀಶರೇ ಹೇಳಿದಂತಹ ಹಿನ್ನೆಲೆಯಲ್ಲಿ ಇಲ್ಲಿ 218 BNSS ಇದು ಆರಂಭದಲ್ಲಿ ಒಂದೇ ಒಂದು ಮಾತನ್ನು ಹೇಳ್ಬಿಡ್ತೀನಿ. ಮೊದಲಿಗೆ ಗವರ್ನರು ಪ್ರಾಸಿಕ್ಯೂಷನ್ ಅನ್ನ ಕೊಟ್ಟಿದ್ದು ಅರವಿಂದ್ PC Act 17A ಅಡಿ ಹಾಗೆ BNSS 218 ಅಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ರು. ಆದರೆ ವಾದ ಪ್ರತಿವಾದಗಳು ನಡೆದಂತಹ ಸಂದರ್ಭದಲ್ಲಿ ತುಷಾರ್ ಮೆಹ್ತಾ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ರು, ಇನ್ನು ತನಿಖೆ ನಡೆದಿಲ್ಲವಾದ್ರಿಂದ ಈ ಒಂದು 218 ಸೆಕ್ಷನ್ ಏನಿದೆ ಇದು ಬರೋದಿಲ್ಲ, ಇದನ್ನ ಗವರ್ನರ್ ತಪ್ಪಾಗಿ ಅರ್ಥೈಸ್ಕೊಂಡಿದ್ದಾರೆ, ಹೀಗಾಗಿ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹೀಗಾಗಿ ತಾವು 17A ಅನ್ನ ಮಾತ್ರ ಪರಿಗಣಿಸಬೇಕು ಅಂತೇಳಿ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ರು. ಅವರ ಮನವಿಯನ್ನ ನ್ಯಾಯಾಧೀಶರು ಪುರಸ್ಕರಿಸಿದ್ದಾರೆ ಮತ್ತೆ ಅಲ್ಲಿ ಆದೇಶದಲ್ಲಿ ಹೇಳಿದ್ದಾರೆ. ಹೀಗಾಗಿಯೇ 17A ಅಡಿ ಮಾತ್ರ ನಾವು ಪರಿಗಣನೆಗೆ ತೆಗೆದುಕೊಂಡಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದಾರೆ. ಮತ್ತೊಂದು ಇವತ್ತು ಸಿಎಂ ರವರು ಹೇಳ್ತಿದ್ರು 19 ಏನಿದೆ PC Act ಅದರಡಿ ಕೂಡ ಅದನ್ನ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಅಂತೇಳಿ. ಅಂದ್ರೆ ಯಾವ ತನಿಖಾಧಿಕಾರಿ ತನಿಖೆ ಮುಗಿದಂತಹ ಬಳಿಕ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಸಕ್ಷಮ ಪ್ರಾಧಿಕಾರಕ್ಕೆ ಕೇಳ್ತಕ್ಕಂತಹ ಸೆಕ್ಷನ್ ಅದಾಗಿದೆ, ಅದು ಕೂಡ ಬರೋದಿಲ್ಲ ಅನ್ನೋದು ಈ ಕಾನೂನು ತಜ್ಞರ ಅಭಿಪ್ರಾಯ. ಹೀಗಾಗಿ 218 ಇರ್ಬೋದು, 19 ಇರ್ಬೋದು, ಇವೆರಡೂ ಕೂಡ ಅಪ್ಲೈ ಆಗೋದಿಲ್ಲ. 17A ಅಡಿ ತನಿಖೆ ನಡೆದ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಕಾನೂನು ತಜ್ಞರು ಹೇಳ್ತಿರೋದು. ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ ಜೊತೆ ನಾನು ಮತ್ತೆ ಮಾತನಾಡ್ತಾ ಹೋಗ್ತೀನಿ.